ಎಲ್ರಿಗೂ ನಮಸ್ಕಾರ. ಈ ಹೊತ್ತಿನ ಬುಲೆಟಿನ್ ಏನು ಅಂತಂದ್ರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಈ ಹಿಂದೆ ನಾನು ಒಂದು ವಿಡಿಯೋ ಮಾಡಿದ್ದೆ, ಜಾತಿವಾರು ಸಮೀಕರಣ ಯಾವ ಥರ ಕೆಲಸ ಮಾಡುತ್ತಾ ವಿಶೇಷವಾಗಿ ಕೊಪ್ಪಳದೊಳಗೆ ಅಂಥೇಳಿ. ಅದೇ ಥರ ಈಗ ಸಂಗಣ್ಣ ಕರಡಿಯವರು BJP ಬಿಟ್ಟು ಕಾಂಗ್ರೆಸ್ಸಿಗೆ ಆಲ್ರೆಡಿ ಹೋಗಿ 3 ದಿವಸ ಆಯಿತು. ಬಟ್ ಆ್ಯಕ್ಟಿವಿಟಿ ಸ್ವಲ್ಪ ಎಲ್ಲೋ ಕಡಿಮೆ ಕಾಣುತ್ತಾ. ಆದರೂ ಪ್ರಚಾರದೊಳಗೆ ಕಾಂಗ್ರೆಸ್ ಮುಂದೈತಿ. ಸಂಗಣ್ಣ ಕರಡಿಯವರು BJP ಬಿಟ್ಟು ಕಾಂಗ್ರೆಸ್ಸಿಗೆ ಹೋಗ್ತಾರಂತಂದ್ರೆ ಎಲ್ಲ ಬೆಂಬಲಿಗರನ್ನು ಕರ್ಕೊಂಡು ಹೋಗ್ತಾರಂತಲ್ಲ. ಕೆಲವೊಂದಿಷ್ಟು ಬೆಂಬಲಿಗರು ಬರ್ತಾರ, ಕೆಲವೊಂದಿಷ್ಟು ಹಿಂಬಾಲಕರು ಬರ್ತಾರ, ಇನ್ನು ಕೆಲವೊಂದಿಷ್ಟು ಬೆಂಬಲಿಗರು ಅಲ್ಲೇ ಉಳಿತಾರ. ಯಾಕಂದ್ರೆ ಅವರು ತಮ್ಮ ಸಾಧಕ ಬಾಧಕ ನೋಡಬೇಕಾಗತ್ತ, ಅವರ ಭವಿಷ್ಯ ನೋಡಬೇಕಾಗತ್ತ. ಕರಡಿ ಸಂಗಣ್ಣ ಅವರ ಬೆಂಬಲಿಗರು. ಒಬ್ಬ ವ್ಯಕ್ತಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಪಕ್ಷಾಂತರ ಆದ್ರಂದ್ರೆ ಯಾವ ಥರ ಅವ್ರ ಬೆಂಬಲಿಗರು ಅವರಿಂದ ಹೋಗ್ತಾರ, ಕೆಲವೊಂದಿಷ್ಟು ಕಟ್ಟ ಬೆಂಬಲಿಗರು. ಅದೇ ಥರ ಅವ್ರು ಆಗದೆ ಇರೋರು ಕಾಯ್ತಿರ್ತಾರ ಯಾವಾಗ ಹೊರಗೆ ಹೋಗ್ತಾರೋ ಅಂಥೇಳಿ. ಅಂದ್ರೆ ಆ್ಯಕ್ಷನ್ನು ಒಂದು ಕಡೆ ಆತಂದ್ರೆ ರಿಯಾಕ್ಷನ್ ಎರಡೂ ಕಡೆ ಆಗ್ತೈತಿ. ಯಾವ ಥರ ಸಂಗಣ್ಣ ಕರಡಿಯವರು ತಮ್ಮ ಬೆಂಬಲಿಗರನ್ನ ಕರ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರ, ಅದೇ ಥರ ಅವ್ರಿಗೆ ಆಗದೆ ಇರೋರು ಕಾಂಗ್ರೆಸ್ ಒಳಗೂ ಇರ್ಬೋದು, BJP ಒಳಗೂ ಇರ್ಬೋದು, ಅವರು ಮುಂಚೂಣಿ ಒಳಗೆ ಬರೋ ಎಲ್ಲ ಸಾಧ್ಯತೆ ಇಲ್ಲಿರ್ತೈತಿ. ಒಟ್ಟಾರೆಯಾಗಿ ಹೇಳಬೇಕಪ್ಪ ಅಂತಂದ್ರೆ ಕೊಪ್ಪಳ ಲೋಕಸಭಾದೊಳಗೆ ಕಾಂಗ್ರೆಸ್ ಬಿರುಸಿನ ಪ್ರಚಾರ ನಡೆಸಿದ್ರೆ BJP ಒಂದು ಸ್ವಲ್ಪ ಮಂಕಕ್ಕೆ ಓದೈತಿ. ಆದ್ರೆ BJP ಅಭ್ಯರ್ಥಿ ಏನದಾರಲ್ಲ ಇವರು ಉತ್ಸಾಹ ಕಳ್ಕೊಂಡಿಲ್ಲ. ಬಹುಶಃ ಮೊದಲನೇ ಬಾರಿಗೆ ಅವರು ಕಂಟೆಸ್ಟ್ ಮಾಡಕತ್ತಾರಲ್ಲ ಎಲೆಕ್ಷನ್, ಅದಕ್ಕೆ ಉತ್ಸಾಹ ಕಳ್ಕೊಂಡಿರ್ಕಿಲ್ಲ. ಇನ್ನು ಎರಡನೇ ವಿಚಾರ ಹೇಳ್ಬೇಕಂದ್ರೆ ಅವರು ರಾಜಕಾರಣಕ್ಕೆ ಇಳಿದು ಕೂಡಲೇ ಅಂದ್ರೆ ಏನು B ಫಾರ್ಮ್ ಕನ್ಫರ್ಮ್ ಆಯ್ತು ಡಾಕ್ಟರ್ ಬಸವರಾಜ ಕ್ಯಾವಟರ್ ಅವರಿಗೆ, ಅವಾಗಲಿಂದ ಅವರು ಒಂದು ಸ್ಲೋಗನ್ ಹಿಡ್ಕೊಂಡು ಅಡ್ಡಾಡಕತ್ತಾರ. ಅದು ಏನು ಅಂತಂದ್ರೆ ಕೊಪ್ಪಳ ಮತಕ್ಷೇತ್ರಕ್ಕೆ ಅಭ್ಯರ್ಥಿ ನಾನಲ್ಲ, ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಅನ್ನೋ ಒಂದು ಸ್ಲೋಗನ್ ಹಿಡ್ಕೊಂಡು ಅಡ್ಡಾಡಕತ್ತಾರ ಅವರು. ಬಹುಶಃ ಇದು ಏನಾದರೂ ಅವ್ರಿಗೆ ಪ್ಲಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಅದು ಮುಂದೆ ಭವಿಷ್ಯದೊಳಗೆ ನೋಡೋಣ. ಈಗ ಕೊಪ್ಪಳದೊಳಗೆ ಭಾರಿ ಸಂಚಲನ ಮೂಡಿಸಿದ್ದೇನಪ್ಪ ಅಂತಂದ್ರೆ, ನಾನು ಆಗಲೇ ಹೇಳ್ದಂಗೆ ಎಲ್ಲೋ ಒಂದು ಕಡೆ ಜಾತಿ ಸಮೀಕರಣ ಇಲ್ಲೇ ಕ್ಯಾಲ್ಕುಲೇಷನ್ ಮಾಡಲೇಬೇಕಾಗತ್ತೆ. ಜಾತಿ ಸಮೀಕರಣದ ಪ್ರಕಾರ ಹಿಡ್ಕೊಂಡಾಗ ಯಾವ ಲೀಡರ್ಸು ಯಾವ ಪ್ರಕಾರ ತಮ್ಮ ಒಂದು ಹೋಟನ್ನು ತೊಗೊಂಡು ಬರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಡೀ ಕೊಪ್ಪಳ ಜಿಲ್ಲಾದ್ಯಂತ ಬರೀ ಕುಷ್ಟಗಿಯೊಳಗೆ ಮಾತ್ರ BJP ಶಾಸಕರು ಅದಾರ. ಈಗಿನ ವಿರೋಧ ಪಕ್ಷದ ಮುಖ್ಯ ಸಚೇತಕರು ದೊಡ್ಡನಗೌಡ ಪಾಟೀಲ್ ಅವರು ಅದಾರ. ಇವ್ರ ಮೇಲೂ ಭಯಂಕರ ಪ್ರೆಷರ್ ಐತಿ. ಶತಾಯಗತಾಯ BJP ಕ್ಯಾಂಡಿಡೇಟ್ನ ಗೆಲ್ಲಿಸ್ಲೇಬೇಕು ಅನ್ನೋದು. ಅದೇ ಥರ ಇವ್ರ ಅಪೋನೆಂಟ್ ಅಂದ್ರೆ ಹೋದ ಸಾರಿ ದೊಡ್ಡನಗೌಡರ ಜೊತೆಗೆ ಪರಾಭವಗೊಂಡ್ರಲ್ಲ, ಸೋತ್ರಲ್ಲ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರು, ಇವ್ರಿಗೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನ ಕೊಟ್ಟೈತಿ. ಜೊತೆಗೆ ಇವರ ಒಂದು ಜವಾಬ್ದಾರಿನೂ ಹೆಚ್ಚಾಗೈತಿ. ಯಾಕಂತಂದ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ನ ಶತಾಯಗತಾಯ ಗೆಲ್ಲಿಸ್ಲೇಬೇಕು. ಅದೇ ಪ್ರಕಾರ ಯಲಬುರ್ಗ ತಗೊಂಡ್ರಂದ್ರೆ ಇಲ್ಲೇ ಹಲಪ ಆಚಾರ ಬಸವರಾಜ ರಾಯರೆಡ್ಡಿ ಅವರು ಭಯಂಕರ ಆ್ಯಕ್ಟಿವ್ ಅದಾರ. ಇಲ್ಲಿ ಮುಖ್ಯ ಪಾತ್ರ ವಹಿಸೋ ಸಮುದಾಯ ಯಾವುದಂತಂದ್ರೆ ಗಾಣಿಗ ಸಮುದಾಯ ಐತಿ. ಆದ್ರೆ ಯಾರು ಎಷ್ಟು ಓಟು ತೊಗೊಂಡು ಬರ್ತಾರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಕೊಪ್ಪಳನ ತಗೋಬೇಕಪ್ಪ ಅಂತಂದ್ರೆ ಈಗಿನ ಕಾಂಗ್ರೆಸ್ ಶಾಸಕರದಾರಲ್ಲ ರಾಘವೇಂದ್ರ ಹಿಟ್ನಾಳ್ ಅವರು ಎಷ್ಟರ ಮಟ್ಟಿಗೆ ತಮ್ಮ ಕಾಂಗ್ರೆಸ್ಸಿನ ಓಟನ್ನು ಇವರು ಪರಿವರ್ತನೆ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ಅದೇ ಥರ ಸಿಂಧನೂರು, ಮಸ್ಕಿ, ಕಾರಟಗಿ, ಇನ್ನು ಗಂಗಾವತಿ ಯಾವ ಲೀಡರ್ಸು ಯಾವ ಸಮುದಾಯದ ಮತನ ಕ್ರೋಢೀಕರಿಸ್ತಾರೆ ಅನ್ನೋದ್ರ ಮೇಲೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೆಲುವು ಇಲ್ಲೇ ಪ್ರಾಮುಖ್ಯತೆ ಪಡಿತೈತೆ ಅಂತ ಹೇಳ್ತಾ ಈ ಒಂದು ಸುದ್ದಿನ ಇಲ್ಲಿಗೆ ಮುಗಿಸ್ತೀನಿ. ಈ ಸುದ್ದಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮ್ಗೆ ಇನ್ನೂ ಹೆಚ್ಚಿನ ಸಪೋರ್ಟ್ ಬೇಕು. ಇದೇ ಥರ ಸುದ್ದಿ ಮತ್ತೆ ತರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ